ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಮೃತ ಮಾಡಿದ ಪ್ಲ್ಯಾನಿಗೆ ಪವಿತ್ರ ಕೂಡ ಒಪ್ಕೊಂಡ್ಬಿಡ್ತಾಳೆ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ನಮೃತ ಹೋಗ್ಬಿಟ್ಟು ಅತ್ತೆ ಹತ್ರ, ರಾಧಿಕಾ ಅವ್ರ ಹತ್ರ ಹೇಳ್ತಾ ಇರ್ತಾರೆ, ನಿಮ್ಮ ಮಾನ ಮರ್ಯಾದೆ ಎಲ್ಲನೂ ಕೂಡ ನಾನು ಕಾಪಾಡಬೇಕು ಅನ್ನೋದು ನನ್ನ ನಂಬಿಕೆ. ನನ್ನ ಮದುವೆ ಆಗಿಲ್ಲ ಅಂದರೂ ಪರವಾಗಿಲ್ಲ, ದೇವ್ ಚೆನ್ನಾಗಿರಬೇಕು, ಹಾಗೆ ನಿಮ್ಮ ಮರ್ಯಾದೆ ಕೂಡ ಉಳಿಬೇಕು ಅಂತ ನಾನು ಈ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಪವಿತ್ರ ಮತ್ತು ದೇವ್ದು ಮತ್ತೆ ಫಿಕ್ಸೇಷನ್ ಮಾಡೋಣ ಅಂತ ಹೇಳ್ತಾರೆ, ಮದುವೆನ ಮಾಡೋಣ ಅಂತ ಹೇಳ್ತಾರೆ. ದೇವನ್ನ ಕರೆಸ್ಬಿಟ್ಟು ಕೇಳ್ತಾರೆ. ಆ ದೇವು ಅವರು ಕೂಡ ಸರಿ ಅಮ್ಮ ಆಯಿತು ಅಂಥೇಳಿ ಮಾತಾಡ್ತಾ ಇರೋ ಅಮ್ಮ ಮಾತಾಡಿದ್ದಕ್ಕೆ ತುಂಬ ಖುಷಿಯಾಗಿ ಒಪ್ಕೊಳ್ತಾರೆ. ಹಾಗೆ ದೇವ್ ಕೂಡ ಹೇಳ್ತಾ ಇರ್ತಾರೆ, ನಾನು ಇದೇನಿತ್ತು ಫಸ್ಟ್ ಈಗ ಮಾಡೋದು, ಅದೇನು ಬೇಕಾಗಿರ್ಲಿಲ್ವಲ್ಲ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅಮ್ಮ ನನ್ನಿಷ್ಟ, ನಾನು ಮಾಡೇ ಮಾಡ್ತೀನಿ ಅಂತ ಸರಿಮಾ ಅಂತ ಹೇಳಿ ಹೋಗ್ತಾನೆ. ದೇವ್ ಮತ್ತು ಪವಿತ್ರನ ಮುಂದೆ ಹೇಳ್ತಾನೆ. ಪವಿತ್ರ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ತಾ ಇರಲ್ಲ. ಹಾಗೆ ತಾತ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಂಥೇಳಿ ತಾತನ ಕೈಲಿ ನಮೃತ ಒಪ್ಸಿರ್ತಾಳೆ. ಹಾಗಾಗಿ ತಾತನ ಮುಂದೆ ಹೋಗ್ಬಿಟ್ಟು ಪವಿತ್ರನ ಹೇಗಾದರೂ ಮಾಡಿ ಒಪ್ಸಿ ಅಂತೇಳಿ ಮಾತು ತೊಗೊಂಡಿರ್ತಾಳೆ. ಹಾಗೆ ತಾತ ಕೂಡ ಹೋಗಿ ನಾನಿನ್ನ ಬೆಸ್ಟ್ ಫ್ರೆಂಡ್, ನೀವು ಒಪ್ಕೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಪವಿತ್ರನಿಗೆ ಹೇಳ್ತಾನೆ. ಸರಿ ತಾತ ಅಂಥೇಳಿ ಒಪ್ಕೊಳ್ತಾಳೆ ಪವಿತ್ರ. ಹಾಗೆ ದೇವ್ ಅವರು ಕೂಡ ಹೇಗೆ ಪವಿತ್ರನ ಮುಂದೆ ಅವ್ರ ತವ್ರ ಮನೆಯವರು ಬರೋದು ಬೇಡ ಅಂತ ಹೇಗೆ ಹೇಳೋದು ಅಂತೇಳಿ ತುಂಬಾ ಮುಜುಗರ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ತುಂಬಾ ಬೇಜಾರು ಕೂಡ ಆಗ್ತಾ ಇರ್ತಾರೆ. ಅದನ್ನ ಮಟ್ಟಿಗೆ ಇಲ್ಲಿ ಭಾಗ್ಯಮ್ಮ ಮತ್ತು ಅವ್ರ ಹಸ್ಬೆಂಡ್, ಅವ್ರ ಮಗ ಅವರು ಸೇರಿ ನೀವು ಬರಲೇಬೇಕು ಮದುವೆಗೆ ಅಂತ ಹೇಳಿಬಿಟ್ಟು ಪವಿತ್ರ ಅವ್ರ ತವ್ರ ಮನೆಗೆ ಹೋಗಿ ಹೇಳಿ ಬಂದಿರ್ತಾರೆ. ಹಾಗಾದರೆ ಮತ್ತೆ ವಿರುದ್ಧವಾಗಿ ಪವಿತ್ರ ಸಿಕ್ಕಾಕೊಳ್ತಾಳ ಏನು ಅಂತ ನೋಡಬೇಕು. ಪವಿತ್ರನ ಕರಿಬೇಡ ಅಂದರೂ ಯಾರು ಕರೆದಿರೋದು ಅಂತೆ ಮತ್ತೆ ಸಿಟ್ಟಾಗ್ತಾಳ ಏನು ಅಂತ ನೋಡಬೇಕು. ಇದೇ ಥರ ವಿಡಿಯೋಸ್ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್